ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 7,25,000 ಕೊಟ್ಬಿಡೋಣ. ಕರ್ನಾಟಕದಲ್ಲೇ ಶಾಕಿಂಗ್ ಪ್ರೈಸ್ ಕೊಟ್ಬಿಡೋಣ. ಬರೀ 4,25,000 16 ಮಾಡಲು ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಕೊಟ್ಬಿಡೋಣ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,50,000 ಕೊಟ್ಬಿಡೋಣ ಸರ್. 1,50,000 ಸರ್. 2012 ಮಾಡಲು ಎಲ್ಲೂ ಇಲ್ಲ ಬಜಾರಲ್ಲಿ. ಜಸ್ಟ್ 1,95,000 ಕೊಟ್ಬಿಡೋಣ. 1,95,000. ಹೌದು, ಎರಡು ಗಾಡಿ ನೀವು ಯಾವ್ದನ್ನ ತಗೊಳ್ಳಿ 1,95,000. 2,25,000 ಗಾಡಿ ಕೊಟ್ಬಿಡೋಣ. 16 ಮಾಡಲ್ ಜಸ್ಟ್ 2,25,000 ಸರ್. ಶಾಕಿಂಗ್ ಪ್ರೈಸ್ ಇದು. ಚಾಲೆಂಜ್ ಪ್ರೈಸಿಂಗ್ ಅಂತಾನೆ ಹೇಳ್ಬೋದು. 490ಗೆ 2022 ಮಾಡಲ್ ಸೆಲೆರಿಯೋ ಟಾಪ್ ಅಂಡ್ ಸಿಂಗಲ್ ಓನರ್ ಗಾಡಿ ಕೊಡೋಣ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 8 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. 8 ಲಕ್ಷ 28 ಲಕ್ಷ ಗಾಡಿ. 8 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. ಈ 3 ಗಾಡಿಲಿ ನೀವು ಯಾವ್ದೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿ 3 ಗಾಡಿನೂ ನಾನು ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಒಳ್ಳೆ ವೆಹಿಕಲ್ ನಿಮ್ಮ ಮನೆಗೆ ತಗೊಂಡು ಹೋಗ್ಬೋದು. 6,80,000ಕ್ಕೆ 18 ಮಾಡಲು ಸಿಂಗಲ್ ಓನರು, 4,20,000ಕ್ಕೆ 15 ಮಾಡಲು ಸೆಕೆಂಡ್ ಓನರು. 2 ಗಾಡಿನೂ ಟೈಟಾನಿಯಂ ಪ್ಲಸ್. 2 ಗಾಡಿ ನೀವು ಯಾವುದೇ ಗಾಡಿ ಲೈಕ್ ಮಾಡಿ. ಈ ಗಾಡಿಗೆ 50,000 ಡೌನ್ ಪೇಮೆಂಟ್, ಆ ಗಾಡಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ರಿಮೈನಿಂಗ್ ಲೋನ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ CS ಪೇಟ್ಸ್ ಬಂದಿದ್ದೀನಿ. ಹಳೆ ವಿಡಿಯೋ ಆಲ್ಮೋಸ್ಟ್ ಮಾಡಿ 1 ಮಂತ್ ಆಯಿತು. ಇವಾಗ ಹೊಸ ಸ್ಟಾಕ್ ಕಂಪ್ಲೀಟ್ಲಿ ಶಫಲ್ ಆಗಿದೆ ಅಂತ ಹೇಳ್ಬೋದು. ಯಾವ ಪ್ರೈಸಲ್ಲಿ ಕೊಡ್ತಾರೆ ಹಳೆ ವಿಡಿಯೋಕ್ಕಿಂತ ಈ ವಿಡಿಯೋದಲ್ಲಿ. ಅಂಡ್ ಸೀಸನ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ವೆಹಿಕಲ್ ತೊಗೊಳ್ತಾರೆ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ, ಹೆಂಗಿದ್ದೀರಾ? ಆರಾಮ್ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಆಲ್ಮೋಸ್ಟ್ ಶಫಲ್ ಎಲ್ಲ ಗಾಡಿನೂ ಶಫಲ್ ಆಗಿದೆ. ಹೌದು ಸರ್, ಆಲ್ಮೋಸ್ಟ್ ಲಾಸ್ಟ್ ಮಂತ್ ನೀವು ಮಾಡಿದ್ದು ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಬಂತು. ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಖಾಲಿಯಾಗಿ ಮತ್ತೆ ಹೊಸ ರೀಸ್ಟಾಕ್ ಮಾಡಿದ್ದೀವಿ. ಸೊ ಅದೇ ರೀತಿ ಆಫರ್ಸ್ ಕೊಟ್ಟು ಇದೇ ಸಲ ಇನ್ನೊಂದ್ಸಲ ನಿಮ್ಮ ವಿಡಿಯೋ ಕರ್ಸ್ ಮಾಡಿಸೋಣ ಅಂತ. ಏನಿದೆ ಸರ್ ಈ ಸರ್ತಿ ಆಫರ್? ಸರ್ ಆಫರ್ಗಳು ನಿಮಗೆ ಆಲ್ಮೋಸ್ಟ್ ನಮ್ಗೆ ಯಾವಾಗಲೂ ಪ್ರೈಸಿಂಗ್ ಅಲ್ಲೇ ಸರ್ ಆಫರ್. ಯಾರನ್ನ ನಾವು ಅದು ಕೊಡ್ತೀರಿ ಇದು ಕೊಡ್ತೀರಾ ಅನ್ನೋಲ್ಲ, ನಾವೆಲ್ಲ ಹೇಳಲ್ಲ. ಅದೆಲ್ಲ ಏನಿದೆ ಪ್ರೈಸಿಂಗ್ ಅಲ್ಲೇ ನಾವು ಒಳ್ಳೆ ಆಫರ್ ಕೊಟ್ಟಿರ್ತೀವಿ ವೆಹಿಕಲ್ ಅಲ್ಲಿ. ಅದು ಕೊಡ್ತೀನಿ ಇದು ಕೊಡ್ತೀನಿ, ಗಾಡಿಲಿ ಪ್ರೈಸಿಂಗ್ ಜಾಸ್ತಿ ಹೇಳಿ ಅದನ್ನ ಆ ಥರ ಎಲ್ಲ ನಾವು ಮಾಡಲ್ಲ ಸರ್. ಏನೇ ಇದ್ರು ಪ್ರೈಸಿಂಗ್ ಅಲ್ಲಿ ಗಾಡಿ ಕೊಡ್ತೀವಿ, ತಗೊಂಡೋಗಿ ಏನು ಬೇಕೋ ಚೆಕ್ ಮಾಡ್ಕೊ. ಖಂಡಿತ. ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ದು ಬಂದ್ಬಿಟ್ಟು CS ಪೀಟ್ಸ್ ಅಂತ, ನಿಮಗೆ ಮತ್ತಿಕೆರೆ ಯಶವಂತಪುರಲ್ಲಿ ಲೊಕೇಟ್ ಆಗಿದ್ದೀವಿ. ನಿಯರ್ JP ಪಾರ್ಕ್ ಅಂತಾನು ಹೇಳ್ಬೋದು, ಚೌಡೇಶ್ವರಿ ಬಸ್ ಸ್ಟಾಪ್ ಅಂತಾನು ಹೇಳ್ಬೋದು. ಆ ನಂಬರ್ ಕೆಳಗಡೆ ಕಾಣಿಸೋ ನಂಬರ್ಗೆ ಜಸ್ಟ್ ಹಾಯ್ ಅಂತ ಹಾಕಿದ್ರೆ ನಿಮಗೆ ವಾಟ್ಸಪ್ಪಲ್ಲಿ ನಮ್ದು ಕ್ಯಾಟ್ಲಾಗು ಮತ್ತು ಲೊಕೇಶನ್ ಎರಡೂ ಬರುತ್ತೆ. ಅಂಡ್ ನಿಮ್ಗೆ ನಾರ್ತ್ ಕರ್ನಾಟಕ ಆ ಕಡೆಯಿಂದ ಟ್ರೈನ್ ಇಟ್ಕೊಂಡು ಬರ್ತೀರಲ್ವಾ, ಯಶವಂತಪುರ ರೈಲ್ವೆ ಸ್ಟೇಷನ್. ನಾರ್ತ್ ಕರ್ನಾಟಕ ಆಲ್ಮೋಸ್ಟ್ ನೀವು ಯಾವುದೇ ಕಡೆಯಿಂದನೂ ಬರಬೇಕಾದ್ರೆ ನಮ್ದು ಬಸ್ ಫೆಸಿಲಿಟೀಸ್ ಕೂಡ ಇದೆ. ನಿಯರ್ ಬೈ ರೈಲ್ವೆ ಸ್ಟೇಷನ್ ಕೂಡ ಇದೆ, ಮೆಟ್ರೋ ಸ್ಟೇಷನ್ ಕೂಡ ಇದೆ. ನೀವು ಯಾವುದೇ ರೀತಿ ನಮ್ಮ ಶೋರೂಮ್ಗೆ ಬರ್ಬೋದು ಸರ್. ಲೋನ್ ಅಂತ ಹೋದ್ರೆ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕ ನಮ್ಮಲ್ಲಿ ಲೋನು ಪ್ರೊವೈಡ್ ಆಗುತ್ತೆ. 2013 ಮಾಡಲ್ ಮೇಲೆ ನೀವು ಯಾವುದೇ ಗಾಡಿ ಸೆಲೆಕ್ಟ್ ಮಾಡಿದ್ರು ನಮ್ಮಲ್ಲಿ ಲೋನ್ ಆಗುತ್ತೆ. ನಿಮ್ಮ ಸಿಬಿಲ್ ಆಲ್ಮೋಸ್ಟ್ 700 ಗಂಟೆ ಇರಬೇಕು. ಯಾವುದೇ ರೀತಿ ಡಿಫಾಲ್ಟರ್ ಆಗಿರಬಾರ್ದು. ಜಸ್ಟ್ 2 ಇಂದ 3 ಡೇಸ್ ಒಳಗಡೆ ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ ಸರ್. ಖಂಡಿತ. ನೀವು ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ. ಆಲ್ಮೋಸ್ಟ್ ನೀವು 10 ಶೋರೂಮ್ ಹುಡ್ಕಾಡಿದ್ರು ಕೂಡ ಈ ಪ್ರೈಸ್ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ. ಅಂಡ್ ಕ್ವಾಲಿಟಿ ವೆಹಿಕಲ್ಗಳು ಪ್ರಿಫರ್ ಮಾಡೋದಲ್ವಾ ಸರ್? 101% ಸರ್. ಕಡಿಮೆ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಆಕ್ಸಿಡೆಂಟ್ ವೆಹಿಕಲ್ ನಾವು ಕೊಡ್ತಾ ಇಲ್ಲ. ತುಂಬ ಬ್ರ್ಯಾಂಡೆಡ್ ವೆಹಿಕಲ್ಸ್ ಕೊಡ್ತಾ ಇದ್ದೀವಿ. ತುಂಬ ನೀಟಾಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್ ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್ಸು, ಇಂಜಿನ್ ರಿಪೇರ್ಸು ಅಥವಾ ಏನೇ ಮೇಜರ್ ಎಕ್ಸ್ಪೆನ್ಸ್ ಇರುವಂಥ ವೆಹಿಕಲ್ಸ್ ನಾವು ಮಾಡೋದಿಲ್ಲ. ಗಾಡಿ ನೀವು ಬಂದು ಯಾರು ಬೇಕಾದ್ರೂ ನಿಮ್ಮ ಒಳ್ಳೆ ಮೆಕ್ಯಾನಿಕ್ ಅಥವಾ ಯಾರೋ ಒಳ್ಳೆ ಇನ್ಸ್ಪೆಕ್ಷನ್ ಅವ್ರನ್ನ ಕರ್ಕೊಂಬಂದು ಚೆಕ್ ಮಾಡಿಸಿ ನಿಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ಗಾಡಿ ತೊಗೊಂಡು ಹೋಗ್ಬೋದು. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. 100% ಸರ್. ಮತ್ತೊಂದು ಸರ್ತಿ ಸರ್ ಆಲ್ಮೋಸ್ಟ್ 1 ಮಂತ್ ಆಯಿತು ಸರ್ ವಿಡಿಯೋ ಮಾಡಿ. ಹೌದು ಸರ್, 1 ಮಂತ್ ಆಯಿತು. ಲಾಸ್ಟ್ ಟೈಮ್ ಮಾಡಿದ ವಿಡಿಯೋದಲ್ಲಿ ಎಲ್ಲ ಸ್ಟಾಕ್ಸ್ ಖಾಲಿ ಆಯಿತು. ಮತ್ತೆ ನಿಮ್ಮನ್ನ ಕರೆದು ಮತ್ತೆ ಎಲ್ಲ ರೀಸ್ಟಾಕ್ ಮಾಡಿದ್ದೀವಿ. ಇವಾಗ ನಿಮ್ಮ ಕಸ್ಟಮರ್ಸ್ಗೆ ಒಳ್ಳೊಳ್ಳೆ ಗಾಡಿ ಕೊಡೋಣ ಅಂತ ಅನ್ಕೊಂಡಿದ್ದೀವಿ ಸರ್. ಲಾಸ್ಟ್ ಟೈಮಿಗಿಂತ ಒಳ್ಳೆ ಪ್ರೈಸಲ್ಲಿ ಕೊಡಿ ಸರ್, ಬಿಕಾಸ್ ಮಳೆ ಸ್ಟಾರ್ಟ್ ಆಗ್ತಿದೆ. ಇವಾಗ ಸೀಸನ್ ಸ್ಟಾರ್ಟ್ ಅಂತ ಹೇಳ್ಬೋದು ಸರ್. ಅಂಡ್ ಗಾಡಿಗಳು 2 ವೀಲರ್ಗಿಂತ 4 ವೀಲರ್ ತುಂಬ ಜನ ತಗೊಳ್ತಾರೆ. ಮಳೆಯಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಓಡಾಡ್ತಾರೆ ಸರ್. ಸರ್ ನಮ್ಮ ಇಂಟೆನ್ಷನ್ ಅದೇ. ಓಕೆ, ಕೊಡೋಣ ಸರ್, ಒಳ್ಳೆ ಗಾಡಿ ಕೊಡೋಣ. ಫಸ್ಟ್ ವೆಹಿಕಲ್ ಸರ್ ಬ್ರಿಜಾ ಸರ್. 2017 ಮಾಡಲು ಬ್ರೆಜಾ ZDI ವೇರಿಯಂಟ್ ಸಿಂಗಲ್ ಓನರ್. ಜಸ್ಟ್ 89,000 ಕಿಲೋಮೀಟರ್ಸ್ ಓಡಿರುವಂತ ವೆಹಿಕಲ್. ಇಂಟೀರಿಯರ್ ವೈಸ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಇದೆ. ಅಲಾಯ್ ವೀಲ್ಸ್, 4 ಪವರ್ ವಿಂಡೋಸ್, ಹಿಂದ್ಗಡೆ ಡಿಫಾಗರ್ ಏರ್ ವೈಪರ್ ಕೂಡ ಬರುತ್ತೆ. ಫ್ರಂಟ್ ಅಲ್ಲಿ ನಿಮಗೆ ಪ್ರೊಜೆಕ್ಟ್ ರೈಟ್ ಲೈಟ್ಸ್, ರನ್ನಿಂಗ್ LED, ಫಾಗ್ ಲೈಟ್ಸ್ ಕೂಡ ಇದೆ. ಸಿಂಗಲ್ ಓನರ್ 89,000 ಕಿಲೋಮೀಟರ್ ಓಡಿರುವಂತ ZDI ಡೀಸೆಲ್ ಗಾಡಿ ಬ್ರೆಜಾ ಬಂದ್ಬಿಟ್ಟು ಜಸ್ಟ್ 6,50,000 ಕೊಟ್ಬಿಡೋಣ ಸರ್. 6,50,000 ಒಂದು 50,000 ಡೌನ್ ಪೇಮೆಂಟ್ ಆಗ್ಬೋದು ಸರ್? ಅಷ್ಟೇ ಸರ್. 50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಿಕ್ಕಿ 6 lakhs ಲೋನ್ ಆಗುತ್ತೆ. ಅದು ಟಾಪ್ ಎಂಡ್ ZDI ಡೀಸೆಲ್ ಸಿಂಗಲ್ ಓನರ್ ಸರ್. ನೆಕ್ಸ್ಟ್ ನಮ್ಮ ಹತ್ರ ಬೊಲೆರೋ ಇದೆ. 2022 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 76,000 ಓಡಿದೆ. 810 ವೇರಿಯಂಟ್ ಸರ್, ಟಾಪ್ ಎಂಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಪ್ರೊಜೆಕ್ಟ್ ರೈಟ್ ಲೈಟ್ಸ್, ರನ್ನಿಂಗ್ LED. ಇಂಟೀರಿಯರ್ ಅಲ್ಲಿ ನಿಮಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲ್ಸ್, 4 ಪವರ್ ವಿಂಡೋ, ಹಿಂದ್ಗಡೆ ಡಿಫಾಗರ್, ರೇರ್ ವೈಪರ್ ಎಲ್ಲ ಬರುತ್ತೆ. 7 ಸೀಟರ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ಕಂಫರ್ಟ್ ಅಂಡ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 7,25,000 ಕೊಟ್ಬಿಡೋಣ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಜಸ್ಟ್ 50,000 ತಗೊಂಬನ್ನಿ, ರಿಮೈನಿಂಗ್ ಲೋನ್ ಆಗುತ್ತೆ. ಅದು 810 ಟಾಪ್ ಎಂಡ್ ವೆಹಿಕಲ್. 810 ಟಾಪ್ ಎಂಡ್. ಓಕೆ. 2022 ಮಾಡಲ್ ಸರ್. 2022 ಮಾಡಲ್. ಹೌದು. ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್? 76,000 ಕಿಲೋಮೀಟರ್. 76,000 ಓಡಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ಯಾರೆಲ್ಲ ಸ್ಕೋಡಾ ರ್ಯಾಪಿಡ್ ಅಲ್ಲಿ ಒಂದು ಆಟೋಮೆಟಿಕ್ DSG 7 ಗೇರ್ ಬಾಕ್ಸ್ ಗಾಡಿ ಹುಡುಕ್ತಾ ಇದ್ದೀರಾ, ಒಳ್ಳೆ ಕಾಂಪಿಟೇಷನ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. 2016 ಮಾಡಲ್, ಸೆಕೆಂಡ್ ಓನರ್, ಆಂಬಿಷನ್ ಪ್ಲಸ್ ಅಂತ ವೇರಿಯಂಟ್ ಬರ್ತಿದ್ದು. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗು,
ಸ್ಟೇರಿಂಗ್ ಕಂಟ್ರೋಲ್ಸ್, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ವೆಹಿಕಲ್. ಗಾಡಿ ನೋಡಬಹುದು ನೀವು, ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. Okay. ಕಲರ್ ಕೂಡ ವೆರಿ ಚೂಸಿ ಕಲರ್ ಇದು. ಹೌದು. ಅಲೈವೆಲ್ಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. Okay. ಕರ್ನಾಟಕದಲ್ಲೇ ಶಾಕಿಂಗ್ ಪ್ರೈಸ್ ಕೊಟ್ಬಿಡೋಣ, ಬರೀ 4,25,000ಕ್ಕೆ 16 ಮಾಡಲು ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಕೊಟ್ಬಿಡೋಣ ಸರ್. ಆಟೋಮೆಟಿಕ್ ಡೀಸೆಲ್ ಸರ್. ಇನ್ನೊಂದು ವೆಹಿಕಲ್ ಇರೋದು ಸರ್. ಸರ್ ಇನ್ನೊಂದು 2012 ಮಾಡಲ್ ಇದು, ಸಿಂಗಲ್ ಓನರ್ ವೆಹಿಕಲ್, ಎಲಿಗೆನ್ಸ್, ಜಸ್ಟ್ 80,000 ಕಿಲೋಮೀಟರ್ ಓಡಿರುವಂತ ಮ್ಯಾನ್ಯುಯಲ್ ನೋಡಬಹುದು ನೀವು. ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಮತ್ತೆ ಇದು ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಅಲೈವೆಲ್ಸ್ ಇದೆ. ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಮಾಂಟೆ ಕಾರ್ಲೋ ಸೀಟ್ ಕವರ್ಸ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ಸ್, ಡ್ಯೂಯಲ್ ಏರ್ ಬ್ಯಾಗ್, ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ರೇರ್ ಇದು ಡಿಫಾಗರ್ ಕೂಡ ಬರುತ್ತೆ ಗಾಡಿಲಿ. ಈ ಗಾಡಿ ತಗೊಳ್ಳೋರಿಗೆ ₹1 ಖರ್ಚಿಲ್ಲ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಜಸ್ಟ್ 2,70,000ಗೆ ಫೈನಲ್ ಪ್ರೈಸ್. 2012 ಮಾಡಲು ಸಿಂಗಲ್ ಓನರ್ ಎಲಿಗೆನ್ಸ್ ಡೀಸೆಲ್ ಮ್ಯಾನ್ಯುಯಲ್ ಗಾಡಿ ಕೊಟ್ಬಿಡೋಣ ಸರ್. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಬಂದಿದೆ. ಹೌದು ಸರ್, ಇದೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ನಮ್ಮ ಹತ್ರ ಒಂದಲ್ಲ ಎರಡಲ್ಲ 3 ಜಿಯಾಸ್ ಇದೆ. ಬರ್ತಾ ನೋಡಿ ಹೆಂಗೆ ಹೇಳ್ತಾ ಹೋಗ್ತೀನಿ. ಇದು 2017 ಮಾಡಲ್ ZDI ಪ್ಲಸ್ ಸರ್. ಸೆಕೆಂಡ್ ಓನರ್ 82,000 ಕಿಲೋಮೀಟರ್ಸ್ ಓಡಿದೆ. ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಪ್ರೊಜೆಕ್ಟ್ ರೆಡ್ ಲೈಟ್ಸ್, ರನ್ನಿಂಗ್ LED, ಫಾಗ್ ಲೈಟ್ಸ್, ಇಂಟೀರಿಯರ್ ವೈಸ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್ಸ್, ABS ಎಲ್ಲ ಬರುತ್ತೆ ವೆಹಿಕಲ್. ಇದು ಲಕ್ಸುರಿ ವೆಹಿಕಲ್, ಮಾರುತಿಯಲ್ಲೇನೆ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಆಗಿದೆ ಸರ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ಅಲವಿಲ್ಸ್ ಕೂಡ ಬರುತ್ತೆ ವೆಹಿಕಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,30,000ಗೆ ಕೊಟ್ಬಿಡೋಣ ಸರ್. 5,30,000. 5,30,000ಕ್ಕೆ. ಅದರಲ್ಲೇ ಸೇಮ್ 15 ಮಾಡಲ್ ZXA ಪ್ಲಸ್ ಪೆಟ್ರೋಲ್ ವೇರಿಯಂಟ್, ಸೇಮ್ ಸೆಕೆಂಡ್ ಓನರ್, 88,000 ಕಿಲೋಮೀಟರ್ಸ್ ಓಡಿರುವಂತ ವೆಹಿಕಲ್. ಗಾಡಿ ನೋಡಬಹುದು ನೀವು, ತುಂಬಾ ಕ್ಲಾಸ್ ಆಗಿದೆ. ಇದ್ರಲ್ಲಿ ಕೂಡ ಎಲ್ಲ ಆಪ್ಷನ್ಸ್ ಬರುತ್ತೆ. ಇದೇ ಟಾಪ್ ಅಂಡ್ ವೇರಿಯಂಟ್ ಮಾರುತಿಯಲ್ಲಿ. ಗಾಡಿ ನೋಡಬಹುದು ನೀವು, ಇಂಟೀರಿಯರ್ ವೈಸ್ ಅದರಲ್ಲೂ ಕೂಡ ನಿಮಗೆ ಟಚ್ ಸಿಸ್ಟಮ್, ರೇರ್ ಕ್ಯಾಮ್ರಾ, ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ಸ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ತುಂಬಾ ನೀಟಾಗಿ ಮೇಂಟೈನ್ ಇದೆ ಗಾಡಿ ಇದು. ಇದು ಕೂಡ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಬಟ್ ಕಟ್ಕೊಡ್ತಾರೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,20,000 ಆಗುತ್ತೆ ಸರ್. ZDI ಪ್ಲಸ್, ZXI ಪ್ಲಸ್, ಪೆಟ್ರೋಲ್, ಡೀಸೆಲ್. ಅದೇ ರೀತಿ ಇನ್ನೊಂದು VDI ಇದೆ, 2016 ಮಾಡಲ್ ಇದು. VDI ಡೀಸೆಲ್ ಗಾಡಿ, 16 ಮಾಡಲ್, ಸಿಂಗಲ್ ಓನರ್, ಜಿಯಾಸ್ ಗಾಡಿ ನೋಡಬಹುದು ನೀವು. ಇದ್ರಲ್ಲಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಇಂಟೀರಿಯರ್ ವೈಸ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ರಿವರ್ಸ್ ಕ್ಯಾಮ್ರಾ ವಿತ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4.5 ಲಕ್ಷ ಕೊಟ್ಬಿಡೋಣ ಸರ್. 4,50,000. 4,50,000ಕ್ಕೆ ಈ 3 ಜಿಯಾಸ್ ಅಲ್ಲಿ ಯಾವ ಗಾಡಿನೂ ಆಕ್ಸಿಡೆಂಟ್ ಇಲ್ಲ, ರೀಪ್ಲೇಸ್ಮೆಂಟ್ಸ್ ಇಲ್ಲ, ಯಾವುದೇ ರೀತಿ ಇಂಜಿನ್ ಪ್ರಾಬ್ಲಮ್ಸ್ ಇಲ್ಲ. ಎಲ್ಲ ಗಾಡಿನೂ 3 ಗಾಡಿನೂ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಆಗಿರುವಂತ ವೆಹಿಕಲ್ಸ್. ಈ 3 ಗಾಡಿಲಿ ನೀವು ಯಾವ್ದೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿ 3 ಗಾಡಿನೂ ನಾನು ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ. ಖಂಡಿತ ಸರ್. ನೆಕ್ಸ್ಟ್ XUV500 ಸರ್. XUV500 ನಮ್ಮ ಹತ್ರ ಬ್ಲಾಕ್ ಇದೆ, ವೈಟು ಇದೆ. ಬ್ಲಾಕ್ ವೈಟ್ ಬಂದ್ಬಿಟ್ಟು 2017 ಮಾಡಲ್ W9 ವೇರಿಯಂಟ್, 80,000 ಓಡಿರುವಂತ ಗಾಡಿ. ಸನ್ ರೂಫ್ ಬರುತ್ತೆ ನಿಮ್ಗೆ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ನಿಮ್ಗೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. 80,000 ಓಡಿದ ವೆಹಿಕಲ್. ಇಂಟೀರಿಯರ್ ವೈಸ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಪುಶ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ಗಾಡಿ ನೋಡಬಹುದು ನೀವು. ಸನ್ ರೂಫ್ ನೋಡಿ ಸರ್, ಸೂಪರ್ ಆಗಿದೆ. ಲೆದರ್ ಸೀಟ್ಸ್ ನೋಡಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 8,20,000ಗೆ ಕೊಟ್ಬಿಡೋಣ ಸರ್. 8,20,000. 8,20,000 ಎಲ್ಲ ಲೋನ್ಗೆ ಹೋಗ್ತಾರೆ. ಜಸ್ಟ್ 1 ಲಕ್ಷ ತಗೊಂಬನ್ನಿ, ರಿಮೈನಿಂಗ್ ಲೋನ್ ಆಗುತ್ತೆ ಇದು ಸರ್. ನನ್ನ ಕಡೆಯಿಂದ ಬಂದ್ರೆ ಫ್ಲಾಟ್ 10,000 ಡಿಸ್ಕೌಂಟ್ ಆಗ್ಬೋದಾ ಸರ್? 100% ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ 8,10,000ಗೆ ಕೊಡೋಣ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಒಳ್ಳೆ ವೆಹಿಕಲ್ ನಿಮ್ಮ ಮನೆಗೆ ತಗೊಂಡು ಹೋಗ್ಬೋದು. ಖಂಡಿತ. ಬ್ಲಾಕ್ ಅದೇ ಬ್ಲಾಕ್ ವೈಟ್ ಬೇಡ ಅನ್ನೋರು, ಬ್ಲಾಕ್ ಕೇಳೋರಿಗೆ 2018 ಮಾಡಲ್ ಇದು. ಇದು ಕೂಡ ನಿಮ್ಗೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಬಟ್ ಇದು ಮ್ಯಾನ್ಯುಯಲ್ ವೆಹಿಕಲ್, W10 ವೇರಿಯಂಟ್. ಇದು ಕೂಡ ನಿಮ್ಗೆ ಸನ್ ರೂಫ್ ಎಲ್ಲ ಬರುತ್ತೆ. ಇದು ಸ್ಪೆಷಾಲಿಟಿ ಏನು ಅಂದ್ರೆ ಇದು ಜಸ್ಟ್ 34,000 ಕಿಲೋಮೀಟರ್ಸ್ ಓಡಿರುವಂತ ವೆಹಿಕಲ್. ರೆಕಾರ್ಡೆಡ್ ಸರ್. ರೆಕಾರ್ಡೆಡ್ ಶೋರೂಮ್ ರೆಕಾರ್ಡ್ ಇದೆ. 34,000 ಕಿಲೋಮೀಟರ್ ಓಡಿರುವಂತ 18 ಮಾಡಲ್ W10 ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ನೋಡಬಹುದು ನೀವು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಇನ್ನು 18 ಮಾಡಲ್ ಟೈರ್ಸ್ ಕೂಡ ಹಂಗೆ ಇದೆ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಜಸ್ಟ್ 34,000 ಕಿಲೋಮೀಟರ್ಸ್ ಓಡಿರುವಂತ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 10.5 ಲಕ್ಷಕ್ಕೆ ಆಗುತ್ತೆ ಸರ್. 10,50,000. 10,50,000ಕ್ಕೆ 18 ಮಾಡಲು 34,000 ಓಡಿರುವಂತ ಗಾಡಿ. ಸೆಕೆಂಡ್ ಓನರ್ W10 ಕೊಟ್ಬಿಡೋಣ ಮ್ಯಾನ್ಯುಯಲ್. 1.5-2 ಲಕ್ಷ ಡೌನ್ ಪೇಮೆಂಟ್ ಸಾಕು ಸರ್. 1.5-2 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ರಿಮೈನಿಂಗ್ ಲೋನ್ ಆಗುತ್ತೆ ಇದು. ಓಕೆ. ಈ ಕಡೆ ಹೋಗೋದಾರೆ ಸರ್. ಹಾಂ ಸರ್. ಸರ್ ಇದರಲ್ಲಿ ನಿಮಗೆ 2 ಇಕೋ ಸ್ಪೋರ್ಟ್ಸ್ ಇಟ್ಟಿದ್ದೀವಿ. ಒಂದು 2015 ಮಾಡಲ್ ಟೈಟಾನಿಯಂ ಪ್ಲಸ್ ಸರ್. ಇದು ಗಾಡಿ ಮಾತ್ರ ಬಂಪರ್ ಟು ಬಂಪರ್ ಒರಿಜಿನಲ್ ಇರೋದ್ರಿಂದ ಯಾವುದೇ ರೀತಿ ರೀಪೇಂಟ್ಸ್, ಆಕ್ಸಿಡೆಂಟ್ಸ್ ಏನು ಇಲ್ಲ. ನೀವು ಎಲ್ಲಿ ಬೇಕೋ ಚೆಕ್ ಮಾಡ್ಕೋಬಹುದು. ಗಾಡಿ ಟೈರ್ಸ್ ಕೂಡ ಆಲ್ಮೋಸ್ಟ್ 90-95% ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಪುಶ್ ಸ್ಟಾರ್ಟ್ ಬಟನ್ ಮತ್ತೆ 6 ಏರ್ ಬ್ಯಾಗ್ಸ್ ಬರುವಂತ ವೆಹಿಕಲ್ ಇದು. ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಶೋರೂಮ್ ಫಿಟೆಡ್ ಸೀಟ್ ಕವರ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಈ ಗಾಡಿ ತಗೊಳ್ಳೋರು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,20,000ಕ್ಕೆ ಫೈನಲ್ ಆಗುತ್ತೆ ಸರ್. ಮಾಡಲ್ ಸರ್ 15 ಮಾಡಲ್, ಸೆಕೆಂಡ್ ಓನರ್, 79,000 ಕಿಲೋಮೀಟರ್ಸ್ ಓಡಿರುವಂತ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರೋದು. ಟೈಟಾನಿಯಂ ಪ್ಲಸ್ 6 ಏರ್ ಬ್ಯಾಗ್ಸ್ ಮತ್ತೆ ಪುಶ್ ಸ್ಟಾರ್ಟ್ ಬಟನ್ ಬರುವಂತ ವೆಹಿಕಲ್. ಬಂಪರ್ ಟು ಬಂಪರ್ ಒರಿಜಿನಲ್ ಗಾಡಿ ಸರ್. ಬಂಪರ್ ಕೂಡ ಪೇಂಟ್ ಆಗಿಲ್ಲ ಆ ತರ ವೆಹಿಕಲ್ ಇದು. ಜಸ್ಟ್ 4,20,000 ಆಗುತ್ತೆ. ಇದು 2018 ಮಾಡಲು, ಲೇಟೆಸ್ಟ್ ಶೇಪ್, ಟೈಟಾನಿಯಂ, ಸಿಂಗಲ್ ಓನರ್, 82,000 ಕಿಲೋಮೀಟರ್ಸ್ ಓಡಿದೆ. ಗಾಡಿ ನೋಡಬಹುದು ನೀವು, ಕ್ಲಾಸಿಕ್ ಕಂಡೀಷನ್ ಇದೆ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ಪುಶ್ ಸ್ಟಾರ್ಟ್ ಬಟನ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಟಚ್ ಸಿಸ್ಟಮ್ ಕೂಡ ಬರುತ್ತೆ. ಜಸ್ಟ್ ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಮತ್ತೆ ಅಲೈವಿಲ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. 2 ಗಾಡಿನೂ ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್. ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಇಲ್ಲ, ಆಕ್ಸಿಡೆಂಟ್ ಹಿಸ್ಟ್ರಿ ಕೂಡ ಇಲ್ಲ ವೆಹಿಕಲ್ ಅಲ್ಲಿ. ತುಂಬಾ
ನೀಟಾಗಿ ಮೇಂಟೈನ್ ಆಗಿದೆ ಗಾಡಿಗಳು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 680 ಆಗುತ್ತೆ ಸರ್. 6,80,000. 6,80,000ಕ್ಕೆ 18 ಮಾಡಲು ಸಿಂಗಲ್ ಓನರ್, 4,20,000ಕ್ಕೆ 15 ಮಾಡಲು ಸೆಕೆಂಡ್ ಓನರ್. ಎರಡು ಗಾಡಿನೂ ಟೈಟಾನಿಯಂ ಪ್ಲಸ್. ಎರಡು ಗಾಡಿ ನೀವು ಯಾವುದೇ ಗಾಡಿ ಲೈಕ್ ಮಾಡಿ, ಈ ಗಾಡಿಗೆ 50,000 ಡೌನ್ ಪೇಮೆಂಟ್, ಆ ಗಾಡಿಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಸಾಕು, ರಿಮೈನಿಂಗ್ ಲೋನ್ ಆಗುತ್ತೆ. ಸರ್ ಆ ವೆಹಿಕಲ್ 1 ಲಕ್ಷ, ಈ ವೆಹಿಕಲ್ಗೆ ಆ ವೆಹಿಕಲ್ಗೆ 80,000, ಈ ವೆಹಿಕಲ್ಗೆ ಎಷ್ಟು ಡೌನ್ ಪೇಮೆಂಟ್ ಸರ್? ಸರ್ ಇದು 2017-18 ರಿಜಿಸ್ಟ್ರೇಷನ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಸಿಂಗಲ್ ಓನರ್, 1,04,000 ಕಿಲೋಮೀಟರ್ ಓಡಿದೆ. ಶೋರೂಮ್ ರೆಕಾರ್ಡ್ ಕೂಡ ಇದೆ ವೆಹಿಕಲ್ ಅಲ್ಲಿ, ನೋಡಬಹುದು ನೀವು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಬರುತ್ತೆ. ಇದು ಕೂಡ ಟೈಟಾನಿಯಂ ಪ್ಲಸ್ ವೇರಿಯಂಟ್. ನಿಮಗೆ 6 ಇಯರ್ ಬ್ಯಾಗ್ಸ್, ಪುಷ್ ಸ್ಟಾರ್ಟ್ ಬಟನ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಗಾಡಿ ನೋಡಬಹುದು ನೀವು, ಸಿಲ್ವರ್, ಕ್ಲಾಸಿ ಸಿಲ್ವರ್ ವೆಹಿಕಲ್ ಸರ್, ಸೂಪರ್ ಆಗಿದೆ. ಯಾವುದೇ ರೀತಿ ಮೇಜರ್ ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟ್ ಏನೂ ಇಲ್ಲ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ 5,65,000 ಆಗುತ್ತೆ. ಈ ಗಾಡಿಗೂ ನೀವು ಬರೀ 50,000 ಡೌನ್ ಪೇಮೆಂಟ್ ಮಾಡ್ರೆ ಸಾಕು, ರಿಮೈನಿಂಗ್ ಲೋನ್ ಆಗುತ್ತೆ ಸರ್. 50,000, 80,000, 1 ಲಕ್ಷ ಅಷ್ಟೇ ಸರ್. ಓಕೆ. ಮಾಡೆಲ್ ಅಲ್ಲಿ ಲೋ ಬಜೆಟ್ ಅಲ್ಲಿ 7 ಸೀಟರ್ ಗಾಡಿ ಹುಡುಕ್ತಾ ಇರ್ತೀರಾ, ಅಂದವ್ರಿಗೆಲ್ಲ ಒಂದು ಒಳ್ಳೆ ಗಾಡಿ ಅಂತಾನೆ ಸೇವ್ ಮಾಡ್ಕೊಳ್ಳಿ. 2021 ಮಾಡಲ್, ಸಿಂಗಲ್ ಓನರ್, RXZ ಡ್ರೈವರ್, ಟಾಪ್ ಎಂಡ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಜಸ್ಟ್ 47,000 ಕಿಲೋಮೀಟರ್ಸ್ ಓಡಿದೆ. ಟಾಪ್ ಎಂಡ್ ವೇರಿಯಂಟ್ ಆಗಿರೋ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಟಚ್ ಸಿಸ್ಟಮ್, ಆಮೇಲೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. 7 ಸೀಟರ್ ನೋಡಿ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಆಲ್ ಸೀಟ್, ಆಲ್ ರೋಲು ನಿಮಗೆ AC ಗಳು ಬರುತ್ತೆ. ಕ್ರೋಮ್ ಫಿಟ್ಟಿಂಗ್ಸ್ ಇದೆ ವೆಹಿಕಲ್ ಅಲ್ಲಿ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಇನ್ನ ಒಂದು 50-60% ಟೈರ್ಸ್ ಇದೆ. ಇನ್ಸೂರೆನ್ಸ್ ಯಾರು ತಗೊಂತಾರೋ ಅವ್ರ ಹೆಸರು ಮೇಲೆ ಡೈರೆಕ್ಟ್ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. ಹಂಗಾದ್ರೆ ನಿಮ್ಗೆ ಫ್ರೆಶ್ ಇನ್ಸೂರೆನ್ಸ್ ಸಿಗುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,20,000 ಆಗುತ್ತೆ ಸರ್. 5,20,000. 5,20,000ಕ್ಕೆ 21 ಮಾಡಲು ಸಿಂಗಲ್ ಓನರ್ RXZ ಡ್ರೈವರ್ ಕೊಟ್ಬಿಡೋಣ. ಯಾರೆಲ್ಲ ಲೋನ್ ಹೋಗ್ತೀರಾ ಜಸ್ಟ್ 25,000 ತಗೊಂಬನ್ನಿ, ರಿಮೈನಿಂಗ್ ಲೋನ್ ಆಗುತ್ತೆ ಸರ್. ನಮ್ಮಲ್ಲಿ ನಮ್ಮ ಶೋರೂಮ್ ಅಲ್ಲಿ ಲೋ ಬಜೆಟ್ ವೆಹಿಕಲ್ ಇದು 2012 ಮಾಡಲ್, ಸೆಕೆಂಡ್ ಓನರ್, ಹುಂಡೈ ಇಯೋನ್ ಡಿಲೈಟ್ ಪ್ಲಸ್ ವೇರಿಯಂಟ್, ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 70,000 ಕಿಲೋಮೀಟರ್ ಓಡಿದೆ. ಇಂಟೀರಿಯರ್ ವೈಸ್ ಅಲ್ಲಿ ನಿಮಗೆ ಪವರ್ ಶೇರಿಂಗು, ಪವರ್ ವಿಂಡೋ, ಆಮೇಲೆ ಇದು ಸೀಟ್ ಕವರ್ಸ್ ಕೂಡ ಬರುತ್ತೆ, AC ಕೂಡ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,50,000ಕ್ಕೆ ಕೊಟ್ಬಿಡೋಣ ಸರ್. 1,50,000. 1,50,000 ಸರ್. 2012 ಮಾಡಲು ಎಲ್ಲೂ ಇಲ್ಲ ಬಜಾರಲ್ಲಿ, ನಾವು ಕೊಡ್ತಾ ಇದ್ದೀವಿ. 2012 ಜಸ್ಟ್ 1,50,000ಗೆ. ಅದೇ ರೀತಿ ಇನ್ನೊಂದು ಚಾಲೆಂಜಿಂಗ್ ಪ್ರೈಸ್ ಅಣ್ಣ, ಇದು 2016 ಮಾಡಲ್, ಸೆಕೆಂಡ್ ಓನರ್. ಇದು ಕೂಡ 60,000 ಓಡಿರುವಂತ ಗಾಡಿ, ಮ್ಯಾಗ್ನಾ ಪ್ಲಸ್, 16 ಮಾಡಲ್, ಸೆಕೆಂಡ್ ಓನರ್. ಇದ್ರಲ್ಲಿ ನಿಮಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಟೈರ್ಸ್ ಕೂಡ ಆಲ್ಮೋಸ್ಟ್ 60-70% ಟೈರ್ಸ್ ಕೂಡ ಇದೆ. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ಸರ್, ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಇಲ್ಲ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,25,000 ಗಾಡಿ ಕೊಟ್ಬಿಡೋಣ. 16 ಮಾಡಲ್ ಜಸ್ಟ್ 2,25,000 ಸರ್. ಶಾಕಿಂಗ್ ಪ್ರೈಸ್ ಇದು. ಈ ಗಾಡಿ ಯಾರು ತಗೋತಾರೋ ಅವ್ರಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗುತ್ತೆ. 16 ಮಾಡಲು ಮಾರ್ಕೆಟ್ ಅಲ್ಲಿ 2,75 ಕನ್ಸಿಡರ್ ಮಾಡಿ 2,50,000 ಸೇಲ್ ಮಾಡಿ. 100% 2.5 ಲಕ್ಷ ಅದು ಮಿನಿಮಮ್ ಪ್ರೈಸ್ ಇದೆ ಸರ್. ಎಲ್ಲರಿಗಿನ್ನ ಫುಲ್ ಚೀಪ್ ಆಗಿ ಗಾಡಿ ಕೊಡೋಣ. 2,25,000ಗೆ 16 ಮಾಡಲು, ಸೆಕೆಂಡ್ ಓನರ್, ಬರೀ 60,000 ಓಡಿರುವಂತ ಗಾಡಿ. ಗಾಡಿ ನಂಬರ್ ಪ್ಲೇಟ್ ನೋಡಿ 6055, ಫ್ಯಾನ್ಸಿ ನಂಬರ್ ಕೂಡ ಇದೆ. ಈ ಗಾಡಿ ಯಾರು ತಗೋತಾರೋ ಅವ್ರು ಲೋನ್ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ 0 ಡೌನ್ ಪೇಮೆಂಟ್ ಲೋನ್ ಕೂಡ ಆಗುತ್ತೆ. ಖಂಡಿತ ಆರಾಮಾಗುತ್ತೆ ಲೋನ್, 0 ಡೌನ್ ಪೇಮೆಂಟ್ ಸರ್. ಆಟೋಮೆಟಿಕ್ ಅಲ್ಲಿ ಹುಂಡೈ ಗ್ರಾಂಡೈಟ್ ಏನು ತುಂಬಾ ಡಿಮ್ಯಾಂಡ್ ಇರುವಂತ ವೆಹಿಕಲ್. ನಮ್ಮ ಶೋರೂಮ್ಗೆ 2 ತಿಂಗಳಾಯ್ತು ಅಂತ ಗಾಡಿ ಬಂದು. ಈ ಗಾಡಿ ಇವತ್ತೇ ಬಂದಿರೋದು. 2018 ಮಾಡಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ನಿಮ್ಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಫಾಗ್ ಲೈಟ್, ಆಮೇಲೆ ಇದು ಇಂಟೀರಿಯರ್ ವೈಸ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS ಕೂಡ ಬರುತ್ತೆ. ಪವರ್ ಸ್ಟೇರಿಂಗ್ ಇದೆ, ಇದು ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ. 4 ಪವರ್ ವಿಂಡೋಸ್, ಡಿಫಾಗರ್, ರೇರ್ ವೈಪರ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಆಟೋಮೆಟಿಕ್ ಕ್ಲೋಸಿಂಗ್ ಮಿರರ್ಸ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಸಿಗುತ್ತೆ. ಆಟೋಮೆಟಿಕ್ ವೇರಿಯಂಟ್ ಸರ್. ಗಾಡಿ 18 ಮಾಡಲ್, ಸೆಕೆಂಡ್ ಓನರ್. ಇದು ಕೂಡ ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ. ಜಸ್ಟ್ 4,30,000 ಈ ಗಾಡಿ ಆಗುತ್ತೆ. ಯಾರೆಲ್ಲ ಫೈನಲ್ ಲೋನ್ಗೆ ಹೋಗ್ತೀರಾ ಜಸ್ಟ್ 30,000 ರೂಪೀಸ್ ತಗೊಂಬನ್ನಿ, ರಿಮೈನಿಂಗ್ ನಾನು ಲೋನ್ ಆಗಿ ಮಾಡ್ಕೊಡ್ತೀನಿ. ಸ್ಪೋರ್ಟ್ಸ್ ಪ್ಲಸ್ ಆಗಿರುತ್ತೆ. ಸ್ಪೋರ್ಟ್ಸ್ ಪ್ಲಸ್ ಸರ್. ಇದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುವಂತ ವೆಹಿಕಲ್. ಓಕೆ. 2 ಸೆಲೆರಿಯೋಗಳು ಇರೋದು ಸರ್. ಸರ್ ನಮ್ಮ ಹತ್ರ 2 ಸೆಲೆರಿಯೋ, 2 ಮಾಡಲ್ ಗಾಡಿ ಇದೆ. ಇದು 2022 ಮಾಡಲ್, ಸಿಂಗಲ್ ಓನರ್, 80,000 ಓಡಿದೆ ವೆಹಿಕಲ್. ಇದು ZXA ಪ್ಲಸ್ ವೇರಿಯಂಟ್. ನಿಮಗೆ ಬ್ರಾಡ್ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಬರುತ್ತೆ. ಕಂಪ್ನಿ ಇನ್ಫೋಟೈನ್ಮೆಂಟ್ ಬರುತ್ತೆ. 4 ಪವರ್ ವಿಂಡೋಸ್, ಸ್ಟೇರಿಂಗ್ ಕಂಟ್ರೋಲ್ಸ್, ಡ್ಯೂಯಲ್ ಏರ್ ಬ್ಯಾಗು, ABS, ಆಟೋ ಕ್ಲೋಸ್ ಮಿರರ್ಸ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್, ಹಿಂಗಡೆ ಡಿಫಾಗರ್, ರೇರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ ಸರ್ ಗಾಡಿಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,90,000ಗೆ ಕೊಡೋಣ ಸರ್. ಇದು ಬೆಂಗಳೂರಿಗೆ ಅಲ್ಟ್ರಾ ಚಾಲೆಂಜ್ ಪ್ರೈಸಿಂಗ್ ಅಂತಾನೆ ಹೇಳ್ಬೋದು. 490ಗೆ 2022 ಮಾಡಲ್ ಸೆಲೆರಿಯೋ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ ಕೊಡೋಣ. ಅದೇ ರೀತಿ 23 ಮಾಡಲ್ ಇದೆ ನಮ್ಮ ಹತ್ರ. ಅದು 22, ಇದು 23 ಸಿಂಗಲ್ ಓನರ್ ಗಾಡಿ. ಜಸ್ಟ್ 30,000 ಕಿಲೋಮೀಟರ್ಸ್ ಓಡಿದೆ ಸರ್. 30,000 ಓಡಿರುವಂತ ಗಾಡಿ, ಸಿಂಗಲ್ ಓನರ್, ZXA ವೇರಿಯಂಟ್. ಇದರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಆಮೇಲೆ ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ, ಪಾರ್ಕಿಂಗ್ ಸೆನ್ಸರ್ಸ್, ಆಟೋ ಕ್ಲೋಸ್ ಮಿರರ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಇದು ಕೂಡ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಜಸ್ಟ್ 4,80,000ಗೆ ಈ ಗಾಡಿ ಆಗುತ್ತೆ ಸರ್. 4,80,000ಕ್ಕೆ. ಹೌದು ಸರ್. ಸರ್ ನೀವು ಶೋರೂಮ್ ಅಲ್ಲಿ ತಗೊಂಡ್ರೆ ಎಲ್ಲ ಡಬಲ್ ರೇಟ್ ಕಡಿಮೆ. ಹೌದು ಸರ್. ನೆಕ್ಸ್ಟ್ i10 ಸರ್. ಲೋ ಬಜೆಟ್ ಅಲ್ಲಿ
ಯಾರನ್ನ ಆಟೋಮೆಟಿಕ್ ಹುಡುಕ್ತಾ ಇದ್ದೀರಾ ಅಂದ್ರೆ ಬೆಸ್ಟ್ ವೆಹಿಕಲ್ ಸಿಂಗಲ್ ಓನರ್ 2010 ಮಾಡಲ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಂದ್ರೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಬರೀ 67,000 ಕಿಲೋಮೀಟರ್ ಓಡಿರುವಂತ ಗಾಡಿ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಆಗಿದೆ. ಒಂದು ಟೈರ್ ಹಾಕೋಂಗಿಲ್ಲ ಏನಿಲ್ಲ, ಇಂಜಿನ್ ಟ್ರಾನ್ಸ್ಮಿಷನ್ ಚೇಂಜ್ ಆಗೋದು ಕೂಡ ಗೊತ್ತಾಗೋದಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,10,000ಗೆ ಗಾಡಿ ಕೊಟ್ಬಿಡೋಣ. ಮಾಡಲ್ ಸರ್ 2010 ಸರ್, ಲೋನ್ ಆಗೋದಿಲ್ಲ, ಫುಲ್ ಕ್ಯಾಶ್. ಸರ್ ನೆಕ್ಸ್ಟ್ ಟಿಯಾಗೋ. ಸರ್ ಟಿಯಾಗೋ ನಮ್ಮ ಫೇವ್ರೇಟ್, ನಮ್ಮ ಶೋರೂಮ್ಗೆ ಫೇವ್ರೇಟ್ ಇದು. 2018 ಮಾಡಲು ಸಿಂಗಲ್ ಓನರ್ ಟಿಯಾಗೋ ಎಕ್ಸೆಡ್ ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಆ ಇನ್ಸೂರೆನ್ಸ್ ಕೂಡ ಫ್ರೆಶ್ ಆಗಿ ಕಟ್ಕೊಡ್ತಾರೆ. 4 ಟೈರ್ ಹೊಸದಿದೆ. ಇಂಟೀರಿಯರ್ ವೈಸ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಟಾಪ್ ಅಂಡ್ ನಿಮ್ಗೆ ಎಲ್ಲ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,85,000 ಆಗುತ್ತೆ. ಯಾರೆಲ್ಲ ಲೋನ್ ಹೋಗ್ತಾರೆ ಜಸ್ಟ್ 35,000 ತೊಗೊಂಬನ್ನಿ, 3.5 ಲಕ್ಷ ಲೋನ್ ಆಗುತ್ತೆ. ಖಂಡಿತಾನೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ ಇದು ಅಷ್ಟೇ ತುಂಬಾನೇ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ. 2018 ಮಾಡಲ್ ಲೇಟೆಸ್ಟ್ ವರ್ಷನ್ ಅಮೇಜ್ ಸೆಕೆಂಡ್ ಓನರ್ ಆಗಿದೆ. 56,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್. ಗಾಡಿ ನೋಡಬಹುದು ನೀವು, ಲೇಟೆಸ್ಟ್ ವರ್ಷನ್ ಇದು. ಇದು ಪ್ಯೂರ್ಲಿ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಸರ್, ಯಾವುದೇ ರೀತಿ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಏನು ಇಲ್ಲ. ಇದರಲ್ಲೂ ಕೂಡ ನಿಮ್ಗೆ ಇಂಟೀರಿಯರ್ ವೈಸ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ಸ್ ಎಲ್ಲ ಬರುತ್ತೆ. ಡಿಫಾಗರ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಫ್ರಂಟಲ್ ಫಾಗ್ ಲೈಟ್ಸ್ ಕೂಡ ಬರುತ್ತೆ. ಗಾಡಿ ನೋಡಬಹುದು ನೀವು, ಯಾರನ್ನ ಒಂದು ಫ್ಯಾಮಿಲಿ ಹೊಂಡ ಗಾಡಿ ತಗೋಬೇಕು ಅಂತವ್ರಿಗೆ ಒಳ್ಳೆ ವೆಹಿಕಲ್. ಜಸ್ಟ್ 4,20,000ಗೆ ಗಾಡಿ ಆಗುತ್ತೆ ಸರ್. 4,20,000ಕ್ಕೆ 4,20,000ಕ್ಕೆ 18 ಮಾಡಲ್ ಲೇಟೆಸ್ಟ್ ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುವಲ್ ಗಾಡಿ. ಬರೀ 50,000 ಓಡಿರುವಂಥದ್ದು. ಡಿಸೆಂಬರ್ ವರೆಗೂ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 4 ಟೈರ್ ನಿಮ್ಗೆ ಆಲ್ಮೋಸ್ಟ್ 30,000 ಓಡೋಷ್ಟು ಟೈರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 4,20,000 ಕೊಟ್ಬಿಡೋಣ. ಯಾರೆಲ್ಲ ಲೋನ್ಗೆ ಹೋಗ್ತೀರಾ ಜಸ್ಟ್ 20,000ರಿಂದ 30,000 ನಿಮ್ ಕೈಲಿ ಎಷ್ಟಾಗುತ್ತೋ, 20,000 ರೂಪಾಯಿ ಮೇಲೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ತಗೊಂಬನ್ನಿ, ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ. ಇವನ್ ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಸರ್. 100% ಸಿಬಿಲ್ ಇರ್ಬೇಕು ಸರ್. ಸಿಬಿಲ್ ಇಲ್ಲ ಅಂದ್ರೆ ಲೋನ್ ಆಗೋದಿಲ್ಲ. ಖಂಡಿತ ಸರ್. ನೆಕ್ಸ್ಟ್ ಇನೋವಾ ಸರ್. ಇನೋವಾ 2010 ಮಾಡಲ್. 2010 ಮಾಡಲು ವಿ ವರ್ಷನ್, 3rd ಓನರ್ ಆಗಿದೆ. 1,90,000 ಓಡಿದೆ ವೆಹಿಕಲ್. ಕಂಪ್ನಿ ಫಿಟೆಡ್ ಡ್ಯೂಯಲ್ ಏರ್ ಬ್ಯಾಗ್ಸ್, ABS ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ಇದೆ. ಫಾರ್ಚುನರ್ ಸಸ್ಪೆನ್ಷನ್ಸ್ ಆಗಿದ್ದಾರೆ ವೆಹಿಕಲ್ಗೆ. ಆಮೇಲೆ ಕಂಪ್ನಿ ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ನೋಡಬಹುದು ನೀವು, ಲುಕ್ ವೈಸ್ ಅಲ್ಲೇ ಹೇಳ್ಬಿಡ್ಬೋದು ಗಾಡಿ ಸೂಪರ್ ಆಗಿದೆ ಅಂತ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5 ಲಕ್ಷಕ್ಕೆ ಆಗುತ್ತೆ ಸರ್. 5 ಲಕ್ಷಕ್ಕೆ ಬರೀ 5 ಲಕ್ಷಕ್ಕೆ 2010 ಮಾಡಲು ವಿ ವೇರಿಯಂಟ್ 3rd ಓನರ್ ವೆಹಿಕಲ್ ಗಾಡಿ ಸಿಗ್ತಾ ಇದೆ. ಯಾರು ಬೇಕೋ ಬೇಗ ಬಂದು ಬುಕ್ ಮಾಡ್ಕೋಬಿಡಿ. ಅದು ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಜೀಪ್ ನೆಕ್ಸ್ಟ್ ಸರ್ ಚಾಲೆಂಜಿಂಗ್ ಪ್ರೈಸ್ ಸರ್, ಇಡೀ ಕರ್ನಾಟಕಕ್ಕೆ ಚಾಲೆಂಜಿಂಗ್. ಓಕೆ. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಲಾಂಗಿಟ್ಯೂಡ್ ಆಪ್ಷನಲ್, ಡೀಸೆಲ್, ಮ್ಯಾನ್ಯುವಲ್ ಗಾಡಿ ಸರ್. ಗಾಡಿಯಲ್ಲಿ ₹1 ಸಿಂಗಲ್ ಖರ್ಚಿಲ್ಲ. ನೆಕ್ಸ್ಟ್ ಇಯರ್ ಮೇ ವರೆಗೂ ಇನ್ಸೂರೆನ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್. ಗಾಡಿ ಸರ್ವಿಸ್ ಕೂಡ ಆಗಿ 1,000 ಕಿಲೋಮೀಟರ್ ಓಡಿದೆ. ಇನ್ನು 9,000 ಕಿಲೋಮೀಟರ್ ಓಡಬೇಕು ಸರ್. ಇಂಟೀರಿಯರ್ ವೈಸ್ ನೋಡಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಪವರ್ ಬ್ರೇಕ್ ಬರುತ್ತೆ. ಗಾಡಿ ನೋಡ್ಬೋದು ನೀವು, ಪವರ್ ಸ್ಟೇರಿಂಗ್ ಕಂಟ್ರೋಲ್ಸ್ ಕೂಡ ಇದೆ, ಟಚ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, 4 ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಸಿಗುತ್ತೆ. ಗಾಡಿ ಬಗ್ಗೆ ಹೇಳೋಂಗಿಲ್ಲ ಸರ್, ಗಾಡಿ ಬಗ್ಗೆ ಎಲ್ಲರೂ ಗೊತ್ತಿರೋಂಥ ವಿಷಯ ಇದು. ಈ ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ. 89,000 ಕಿಲೋಮೀಟರ್ಸ್ ಓಡಿದೆ. ಬ್ಲಾಕ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ರನ್ನಿಂಗ್ LED, ಪ್ರೊಜೆಕ್ಟ್ ರೆಡ್ ಲೈಟ್ಸ್, ಫಾಗ್ ಲೈಟ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರೇರ್ ವೈಪರ್ ಫುಲ್ಲಿ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 8 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. 8 ಲಕ್ಷಕ್ಕೆ 8 ಲಕ್ಷ 28 ಲಕ್ಷ ಗಾಡಿ. 8 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. 2018 ಮಾಡಲು ಸಿಂಗಲ್ ಓನರು. ಗಾಡಿ ತುಂಬಾ ಅಲ್ಟ್ರಾ ಕ್ಲಾಸ್ ಆಗಿದೆ. ತಗೊಳ್ಳೋರ್ಗೆ ₹1 ಸಿಂಗಲ್ ರೂಪಾಯಿ ಖರ್ಚಿಲ್ಲ. ಸರ್ವಿಸ್ ಮಾಡಿದ್ದಾರೆ, ಟೈರ್ ಹಾಕಿದ್ದಾರೆ, ಇನ್ಸೂರೆನ್ಸ್ ಕಟ್ಟಿದ್ದಾರೆ, ಎಲ್ಲ ಆಗ್ಬಿಟ್ಟಿದೆ ವೆಹಿಕಲ್ಗೆ. ಜಸ್ಟ್ ತಗೊಂಡು ಟ್ರಿಪ್ ಹೋಗ್ಬೇಕಷ್ಟೇ, ಆ ಥರ ಮೇಂಟೆನೆನ್ಸ್ ಇದೆ ವೆಹಿಕಲ್. ಯಾರನ್ನ ನೀವು ಲೋನ್ಗೆ ಹೋಗ್ತೀರಾ ಅಂತಂದ್ರೆ ನಿಮ್ ಸಿಬಿಲ್ ಸೂಪರ್ ಆಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ. ಇಲ್ಲಾಂದ್ರೆ ಒಂದು 50,000ರಿಂದ 1 ಲಕ್ಷವರೆಗೂ ನಿಮಗೆ ಡೌನ್ ಪೇಮೆಂಟ್ ಬರುತ್ತೆ ಸರ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸ್ವಿಫ್ಟ್ಗಳು ಸರ್. ಸ್ವಿಫ್ಟ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್. ಡೀಸೆಲ್ VDI ಗಾಡಿ ನೋಡ್ಬೋದು ನೀವು. ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ, ನೀಟಾಗಿ ಮೇಂಟೆನೆನ್ಸ್ ಇದೆ ಸರ್. ಯಾರೆಲ್ಲ ಒಂದು ಶಿಫ್ಟ್ ಹುಡುಕ್ತಾ ಇದ್ರ ಮಾಡಲ್ ಗಾಡಿಯಲ್ಲಿ ಅಂತವ್ರಿಗೆಲ್ಲ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,10,000 ಗಾಡಿ ಆಗ್ಬಿಡುತ್ತೆ. 5 ಲಕ್ಷ ರೌಂಡ್ ಫಿಗರ್ ಮಾಡ್ಬಿಡಿ ಸರ್. ಡೀಸೆಲ್ ವೆಹಿಕಲ್ ತುಂಬಾ ಜನ ಹುಡುಕ್ತಾರೆ ಸರ್. ಓಕೆ ಸರ್, ನೀವು ಹೇಳ್ತಾ ಇದೀರಾ ಅಂತ 5 lakhsಗೆ 17 ಮಾಡಲು ಸಿಂಗಲ್ ಓನರ್ VDI ಎಲ್ಲೂ ಇಲ್ಲ ಬಜಾರಲ್ಲಿ. ತುಂಬಾ ಕಡೆ ಹುಡ್ಕೊಂಡು ಬಂದು ಆಮೇಲೆ ನಾನು ಕೊಡ್ತೀನಿ. ಗಾಡಿ ಟೈರ್ ಸಮೇತ ಎಲ್ಲ ಗಾಡಿ ಕ್ಲಾಸ್ ಆಗಿದೆ. ಜಸ್ಟ್ 5 lakhs ನೀವು ಹೇಳಿದ್ರಂತ 5 lakhsಗೆ 17 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. ಒಂದು 50,000 ತಗೊಂಬನ್ನಿ ಸಾಕು ಈ ಗಾಡಿ. ಜನ ಸರ್ 50,000 ತಗೊಂಬನ್ನಿ, ರಿಮೈನಿಂಗ್ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್. ಸರ್. ಸ್ವಿಫ್ಟ್ ಡಿಸೈರ್ ನಮ್ಮ ಹತ್ರ 1 2 3 ಗಾಡಿ ಇದೆ. ಬನ್ನಿ ನಾನು ತೋರಿಸ್ತೀನಿ. ಇದು 2013 ಮಾಡಲ್ ಸರ್. ಇದು
ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಟ್ಬಿಡೋಣ. 13 ಮಾಡಲು ಸೆಕೆಂಡ್ ಓನರು 60,000 ಕಿಲೋಮೀಟರ್ ಓಡಿರೋಂಥ ಗಾಡಿ, ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್ ಸರ್. ಪ್ಲೀಸ್ ಮಾರ್ಕ್ ಮಾಡ್ಕೊಳ್ಳಿ, ಡೀಸೆಲ್ ಅಂತ ಕನ್ಫ್ಯೂಸ್ ಆಗಿ ತುಂಬಾ ಫೋನ್ ಬರುತ್ತೆ. ಇದು ಪೆಟ್ರೋಲ್ ಗಾಡಿ, 13 ಮಾಡಲು ಸೆಕೆಂಡ್ ಓನರು, 60,000 ಓಡಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್, ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ವೆಹಿಕಲ್. ಇಂಟೀರಿಯರ್ ವೈಸ್ ನಿಮಗೆ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಇದು ಹೊಸದು ಸೀಟ್ ಕವರ್ಸ್ ಕೂಡ ಹಾಕಿದ್ದಾರೆ, ಎಲೆಕ್ಟ್ರಿಕ್ ಮಿರರ್ಸ್ ಬರುತ್ತೆ. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ವೈಟ್ ಕಲರ್ ಗಾಡಿ, VXI, ಜಸ್ಟ್ 3,25,000 ಗಾಡಿ ಕೊಟ್ಬಿಡೋಣ. 3,25,000. 3,25,000 ಇನ್ನ ನನ್ನ ಪ್ರಕಾರ 11 ಓಡ್ತಾ ಇದೆ ಅನ್ಸುತ್ತೆ. ಇದು 13 ಕೊಡೋಣ. 13 ಮಾಡಲು ಸೆಕೆಂಡ್ ಓನರ್ 60,000 ಓಡಿದೆ, ಜಸ್ಟ್ 3,25,000. ಲೋನ್ ಹೋಗೋರು 50,000 ತಗೊಂಬನ್ನಿ, ಲೋನ್ ಆಗುತ್ತೆ. ಇದು 14 ಮಾಡಲು, ಅದು 13, ಇದು 14, ಸೇಮ್ ಸೆಕೆಂಡ್ ಓನರ್. ಇದು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ನಿಮಗೆ ಕಂಪ್ನಿ ಫಿಟೆಡ್ ಅಲಾವಿಲ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಗಾಡಿ ನೋಡಬಹುದು ನೀವು, 75,000 ಕಿಲೋಮೀಟರ್ ಓಡಿದೆ. ಇದರಲ್ಲೂ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಒಳ್ಳೆ ಅಪಾಲಿಸ್ಟರ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಫಾಗ್ ಲೈಟ್ಸ್ ಕೂಡ ಬರುತ್ತೆ. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,85,000 ಗಾಡಿ ಕೊಟ್ಬೇಡ. 3,85,000. 3,85,000. ಇದು ಕೂಡ ಲೋನ್ ನಿಮ್ಗೆ 50,000. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಇನ್ನೊಂದು ಆಪಲ್ ಶೇಪಲ್ ಸ್ವಿಫ್ಟ್ ಇರೋದು ಸರ್. ಆಪಲ್ ಶೇಪ್ 2017 ಮಾಡಲು, ZXi ವೇರಿಯಂಟು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಈ ಗಾಡಿ ತಗೊಳ್ಳೋರ್ಗೂ ಅಷ್ಟೇ ಶೋರೂಮ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸರ್ವಿಸ್ ಆಗಿದೆ. ಗಾಡಿ ಬಂದ್ಬಿಟ್ಟು 1,00,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ. 99,000 ಸರ್ವಿಸ್ ಆಗಿದೆ. 1,00,000 ಗಾಡಿ ಓಡಿದೆ. ಗಾಡಿ ಮತ್ತು ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಯಾವುದೇ ಆಕ್ಸಿಡೆಂಟ್ಸ್, ರಿಪ್ಲೇಸ್ಮೆಂಟ್ಸ್ ಏನೂ ಇಲ್ಲ. ಇದ್ರ ಫೀಚರ್ಸ್ ಬಂದ್ಬಿಟ್ಟು ನಿಮಗೆ ಅಲಾಯ್ ವೀಲ್ಸ್, ಆಮೇಲೆ ಪುಷ್ ಸ್ಟಾರ್ಟ್ ಬಟನ್, ಡ್ಯೂಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸ್, ಒಳ್ಳೆ ಅಪಾಲಿಸ್ಟರ್ ಇದೆ, 4 ಪವರ್ ವಿಂಡೋ ಬರುತ್ತೆ, ಆಟೋ ಕ್ಲೋಸ್ ಮಿರರ್ಸ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಇದೆ. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಡಿಫಾಗರ್ ಕೂಡ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಇದು ಕೂಡ ಸ್ವಲ್ಪ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ. ಜಸ್ಟ್ 4,85,000 ಗಾಡಿ ಕೊಟ್ಬಿಡೋಣ. 17 ಮಾಡಲ್ ಪುಷ್ ಬಟನ್ ಸ್ಟಾರ್ಟ್ ಅಲ್ವಾ? ಪುಷ್ ಬಟನ್ ಗಾಡಿ ZXi ವೇರಿಯಂಟ್, ಜಸ್ಟ್ ನಿಮಗೆ 4,85,000 17 ಮಾಡಲ್ ZXi ಗಾಡಿ ಕೊಟ್ಬಿಡೋಣ. ಇದು ಲೋನ್ಗೆ ಹೋಗ್ತೀರಾ 50,000. ಓಕೆ ಸರ್. i20 ಸರ್, i20 ನಮ್ಮಲ್ಲಿ 2 ಇದೆ. ಯಾರನ್ನ ಲೇಟೆಸ್ಟ್ ವರ್ಷನ್ ನೋಡ್ತೀರಾ ಅದು ಇದೆ, ಓಲ್ಡ್ ಶೇಪಲ್ ಅದು ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದ್ದಾವೆ. ಇದು ಸಿಂಗಲ್ ಓನರ್, 2015 ಮಾಡಲು, ಇಲೈಟ್ i20 ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್ ಸರ್. ಆಪ್ಷನ್ ಅಲ್ಲಿ ಇದು ಒಂದೇ ಇಯರ್ ಅಲ್ಲಿ ಈ ಗಾಡಿ ಬಂದಿದ್ದು. ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಏರ್ ಬ್ಯಾಗ್ಸ್, ಸ್ಟೇರಿಂಗ್ ಕಂಟ್ರೋಲ್, ಆಫ್ಟರ್ ದಿ ಮಾರ್ಕೆಟ್ ಸಿಸ್ಟಮ್ ಕೂಡ ಇದೆ. 4 ಪವರ್ ವಿಂಡೋ ವಿತ್ ಆಟೋ ಕ್ಲೋಸ್ ಮಿರರ್ಸ್ ವಿತ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೂಡ ಸಿಗುತ್ತೆ. ಡಿಫಾಗರ್ ಇದೆ. ಆಮೇಲೆ ಇಲ್ಲಿ ನೋಡಿ, ಇದು ಡೈಮಂಡ್ ಕಟ್ ಅಲಾವಿಲ್ಸ್ ಕೂಡ ಬರುತ್ತೆ. ರನ್ನಿಂಗ್ DRL, ಫಾಗ್ ಲೈಟ್ಸ್ ಎಲ್ಲ ಬರುತ್ತೆ ಸರ್. ಆಸ್ತಾಗೆ ಒಂದೊಂದು ಪುಷ್ ಇನ್ನೊಂದು 2 ಬ್ಯಾಗ್ ಏರ್ ಬ್ಯಾಗ್ ಕಡಿಮೆ ಅನ್ಸುತ್ತೆ ಅಷ್ಟೇ. ಗಾಡಿ ಮಾತ್ರ ಸೂಪರ್ ಆಗಿದೆ. ಜಸ್ಟ್ 4,30,000 ಗಾಡಿ ಕೊಟ್ಬಿಡೋಣ. ಮಾಡಲ್ ಎಂತ? 2015 ಮಾಡಲ್, ಸಿಂಗಲ್ ಓನರ್, 60,000 ಓಡಿದೆ ಗಾಡಿ. 4,30,000. 4,30,000 ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದು ಸ್ಟಾರ್ಟ್ ಬಟನ್ ಬರೋಂಥ ಗಾಡಿ. ಇದು 2012 ಮಾಡಲ್, ಸೆಕೆಂಡ್ ಓನರ್, 80,000 ಓಡಿರುವಂತ DRL ಶೇಪ್ i20. 12 ಮಾಡಲ್, ಸೆಕೆಂಡ್ ಓನರ್ ಸರ್, ಮಾರ್ಕ್ ಮಾಡ್ಕೊಳ್ಳಿ. ಇದು ನಿಮಗೆ ರನ್ನಿಂಗ್ LED ವಿತ್ ಫಾಗ್ ಲೈಟ್ಸ್ ಬರುತ್ತೆ. ಇದರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗ್ಸ್, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಪ್ಲಸ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಬ್ಲಾಕ್ ಲೆದರ್ ಸೀಟ್ಸ್, ಹಿಂದ್ಗಡೆ ಡಿಫಾಗರ್, ಅಲಾಯ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್, ಆಮೇಲೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಏನು ಖರ್ಚಿಲ್ಲ ಸರ್ ಇದು ಗಾಡಿಯಲ್ಲಿ. ಜಸ್ಟ್ ಒಂದು ಜನರಲ್ ಚೆಕಪ್ ಮಾಡ್ಸ್ಕೋಬೇಕಷ್ಟೇ. ಬರೀ 2,70,000 ಗಾಡಿ ಕೊಟ್ಬಿಡೋಣ. 2,70,000 ಗಾಡಿ ಕೊಟ್ಬಿಡೋಣ. ಇದಕ್ಕೆ ಲೋನ್ ಆಗುತ್ತೆ, ಜಸ್ಟ್ 1 ಇಯರ್ ಲೋನ್ ಆಗುತ್ತೆ. 70,000 ಡೌನ್ ಪೇಮೆಂಟ್ ಆಗುತ್ತೆ. ಖಂಡಿತ ಸರ್. ಇದು 2012 ಎಮೋಷನ್ ಪ್ಯಾಕ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಯಾರೆಲ್ಲ ಒಂದು ಒಳ್ಳೆ ಪುಂಟೋಡ್ ಹೋಗ್ತಾ ಇದ್ರ ಅವ್ರಿಗೆ ಹೇಳಿ ಮಾಡಿಸಿದ ಗಾಡಿ ಇದು. ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಲಾಯ್ ವೀಲ್ಸ್, ಫಾಗ್ ಲೈಟ್ಸ್, ಡ್ಯೂಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ AC, ಆಮೇಲೆ ಹಿಂದ್ಗಡೆ ಡಿಫಾಗರ್, ರೇರ್ ವೈಪರ್, ಎಲ್ಲ ಆಪ್ಷನ್ಸ್ ಬರುವಂತ ವೆಹಿಕಲ್ ಸರ್. ಎಮೋಷನ್ ಪ್ಯಾಕ್ ಇದು. ಸಿಂಗಲ್ ಓನರ್ ವೆಹಿಕಲ್, 2012 ಮಾಡಲ್, ಡೀಸೆಲ್ ಗಾಡಿ, ಬರೀ 85,000 ಕಿಲೋಮೀಟರ್ ಓಡಿರುವಂತ ಗಾಡಿ. ನೆಕ್ಸ್ಟ್ ಇಯರ್ ಮೇವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,95,000 ಗಾಡಿ ಕೊಟ್ಬಿಡೋಣ ಸರ್. ಅದು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್, ಪುಷ್ ಬಟನ್ ಅಲ್ಲ, ನಾರ್ಮಲ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಇದು ಟಾಪ್ ಎಂಡ್ ವೇರಿಯಂಟ್, ಎಲ್ಲಾನು ಫೀಚರ್ಸ್ ಬರುತ್ತೆ. ಫಿಯಟ್ ಪುಂಟೋ ಗೇಜ್ ಗಾಡಿ ಅಂತ ಹೇಳ್ಬೋದು ಸರ್. ಈ ಕಲರ್ ಬೇಡ ಅಂದ್ರೆ ಇನ್ನೊಂದು ಕಲರ್ ಇದೆ ಸರ್. ಅದರಲ್ಲೇ ಇನ್ನೊಂದು ಕಲರ್ ಇದೆ, 2014 ಮಾಡಲ್, ಬಟ್ ಇದು ಪೆಟ್ರೋಲ್ ವೇರಿಯಂಟ್. ಶೋರೂಮ್ ಅಲ್ಲಿ ಯಾವ ತರ ತಗೊಂಡಿರ್ತಾರೋ ಅದೇ ತರ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ರೀಪ್ಲೇಸ್ಮೆಂಟ್, ರೀಪೇಂಟ್ ಏನೂ ಇಲ್ಲ. 14 ಮಾಡಲು, ಸೆಕೆಂಡ್ ಓನರು, 40,000 ಓಡಿರುವಂತ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ಎಕ್ಸ್ಟ್ರಾ ಖರ್ಚಿಲ್ಲ. ಗಾಡಿ ಒಳಗಡೆ ಕೂತ್ರೆ ಗೊತ್ತಾಗುತ್ತೆ ಗಾಡಿ ಹೆಂಗಿದೆ ಅಂತ. ಓಡಿಸೋದೇ ಬೇಡ ಅವರು, ಟೆಸ್ಟ್ ಡ್ರೈವ್ ಕೇಳಂಗಿಲ್ಲ, ಆ ತರ ಇದೆ ವೆಹಿಕಲ್. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1,95,000 ಕೊಟ್ಬಿಡೋಣ. 1,95,000. ಹೌದು, 2 ಗಾಡಿ ನೀವು ಯಾವ್ದನ್ನ ತಗೊಳ್ಳಿ, 1,95,000 ಸರ್. 2 ಕಲರ್ i20 ತೋರಿಸಿದ್ರೆ ಸರ್. ಇನ್ನೊಂದು ಇರೋದು ಸರ್, ಇನ್ನೊಂದು i20 ಬಂದಿದೆ, 2012 ಮಾಡಲ್, ಸಿಂಗಲ್ ಓನರ್, ಆಸ್ತಾ ಗಾಡಿ ಸರ್. ಟಾಪ್ ಅಂಡ್ ವೇರಿಯಂಟ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಸಿಂಗಲ್ ಓನರ್ ಗಾಡಿ. 12 ಅಲ್ಲಿ ಸಿಗೋದು ತುಂಬಾ ಕಷ್ಟ. ಸಿಂಗಲ್ ಓನರ್ ವೆಹಿಕಲ್ ಇದೆ ನೋಡಿ. ಡ್ಯೂಯಲ್ ಏರ್ ಬ್ಯಾಗ್ಸ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ಇದೆ ಸರ್ ವೆಹಿಕಲ್. ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ.
ಅಲಾಯ್ ವೀಲ್ಸ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಇದೆ, ಡಿಫಾಗರ್, ರೇರ್ ವೈಪರ್ ಕೂಡ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,70,000 ಗೆ ಗಾಡಿ ಕೊಟ್ಬಿಡೋಣ. 2,70,000ಕ್ಕೆ. 2,70,000ಕ್ಕೆ ಸರ್. ಯಾರೆಲ್ಲ ಒಂದು ಜಾಸ್ ಡೀಸೆಲ್ ಗಾಡಿ ಹುಡುಕ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಒಂದು ಕ್ಲಾಸಿಕ್ ಗಾಡಿ ಕೊಡೋಣ. 2016 ಮಾಡಲು ಸಿಂಗಲ್ ಓನರು VMT ಡೀಸೆಲ್ ವೇರಿಯಂಟು ಗಾಡಿ ನೋಡ್ಬೋದು ಸರ್ ಯಾವ ಥರ ಕ್ಲಾಸ್ ಆಗಿದೆ ಅಂತ. ಫ್ರಂಟ್ HRD ಹೆಡ್ಲೈಟ್ಸು, ರನ್ನಿಂಗ್ LED ಕೂಡ ಬರುತ್ತೆ ಗಾಡೀಲಿ. ಬ್ರಾಡ್ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. ಪ್ಯೂರ್ಲಿ ನಾನ್ ಆಕ್ಷನ್ ವೆಹಿಕಲ್. ಇನ್ನು ಇಂಟೀರಿಯರ್ ತೋರಿಸಿ, ಸೂಪರ್ ಆಗಿದೆ ಇಂಟೀರಿಯರ್. ಗಾಡಿ ನೋಡ್ಬೋದು ನೀವು, ಡ್ಯೂಯಲ್ ಏರ್ ಬ್ಯಾಗ್, ABS ಮತ್ತು ಕಂಪ್ನಿ ಸಿಸ್ಟಮ್ ನೋಡಿ ಸರ್ ಯಾವ ಥರ ಇದೆ. ಇನ್ಫಾರ್ಮೆಂಟು ತುಂಬ ನೀಟಾಗಿ ಮೇಂಟೈನ್ ಆಗಿದೆ ಗಾಡಿ. ಸ್ಟೀರಿಂಗ್ ಕಂಟ್ರೋಲ್ಸ್ ಕೂಡ ಬರುತ್ತೆ. 4 ಪವರ್ ವಿಂಡೋ ವಿತ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆಟೋ ಕ್ಲೋಸ್ ಮಿರರ್ಸ್ ಕೂಡ ಇದೆ. ಹಿಂದ್ಗಡೆ ಸ್ಪಾಯ್ಲರ್ ಹಾಕಿದ್ದಾರೆ, ಡಿಫಾಗರ್ ಇದೆ, ರೇರ್ ವೈಪರ್ ಇದೆ, ಪಾರ್ಕಿಂಗ್ ಸೆನ್ಸಾರ್ಸು, ರೇರ್ ಕ್ಯಾಮ್ರಾ, ಎಲ್ಲ ಆಪ್ಷನ್ಸ್ ಬರುವಂಥ ವೆಹಿಕಲ್. ಸಿಂಗಲ್ ಓನರು. ಕಿಲೋಮೀಟರ್ಸ್ ಜಸ್ಟ್ 63,000 ಕಿಲೋಮೀಟರ್ಸ್ ಓಡಿರುವಂಥ ಗಾಡಿ. 63,000 ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಯಾರನ್ನ ತೊಗೊಂಡೋಗೋರಿಗೆ ₹1 ಖರ್ಚಿಲ್ಲ ವೆಹಿಕಲಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,45,000 ಕೊಟ್ಬಿಡೋಣ ಸರ್. 4,45,000. ಓಕೆ ಸರ್ ಇದು 2014 ಮಾಡಲು ಸೆಕೆಂಡ್ ಓನರು LXi ವೇರಿಯಂಟು. ಗಾಡಿ ತುಂಬ ನೀಟಾಗಿ ಮೇಂಟೈನ್ ಆಗಿದೆ. ವೈಟ್ ಕಲರು. ವ್ಯಾಗ್ನರ್ ನೋಡ್ಬೋದು ನೀವು, ತುಂಬ ಕಡಿಮೆ ಆಗಿಬಿಟ್ಟಿದೆ ಬಜಾರಲ್ಲಿ, ಗಾಡಿಗಳೇ ಸಿಗ್ತಾ ಇಲ್ಲ. ಹೌದು. ಗಾಡಿ ನೋಡಿ ಯಾವ ಥರ ಇದೆ ಅಂತ. ಕ್ಲಾಸಿಕ್ ಕಂಡೀಷನ್ ಇದೆ. ಶೋರೂಮ್ ಇಂದ ಹೆಂಗ್ ತಂದಿದ್ರು ಹಂಗೆ ಮೇಂಟೈನ್ ಮಾಡಿದ್ದಾರೆ ಗಾಡಿನ. 2014 ಮಾಡಲು ಸರ್. ಸೆಕೆಂಡ್ ಓನರು LXi ವೇರಿಯಂಟು. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 85-90% ಟೈರ್ಸ್ ಇರುವಂಥ ವೆಹಿಕಲ್. ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,70,000 ಗಾಡಿ ಕೊಟ್ಬಿಡೋಣ. 2,70,000ಕ್ಕೆ. 2,70,000ಕ್ಕೆ 14 ಮಾಡಲು LXi ವೇರಿಯಂಟ್ ಗಾಡಿ ಕೊಟ್ಬಿಡೋಣ ಸರ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ವರ್ನಾ SX ಟಾಪ್ ಎಂಡ್ ಸರ್. ಯಾರೆಲ್ಲ ಒಂದು ಯೂತ್ಸ್ಗೆ ಬೇಕಾಗಿರುವಂಥ ವೆಹಿಕಲ್ ಇದು. 2016 ಮಾಡಲ್ಲು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್, SX ಟಾಪ್ ಎಂಡ್ ವೇರಿಯಂಟು. ನಿಮಗೆ ಟಾಪ್ ಅಲ್ಲಿ ಬ್ಲಾಕ್ ಕೂಡ ಮಾಡಿದ್ದಾರೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಪ್ರೊಜೆಕ್ಟ್ ರೆಡ್ ಲೈಟ್ಸ್, ಫಾಗ್ ಲೈಟ್ಸ್ ಎಲ್ಲ ಬರುವಂಥ ವೆಹಿಕಲ್. ಜಸ್ಟ್ 74,000 ಕಿಲೋಮೀಟರ್ಸ್ ಓಡಿದೆ. ಕಂಪ್ನಿ ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇದೆ ವೆಹಿಕಲ್. ತುಂಬ ನೀಟಾಗಿ ಮೇಂಟೈನ್ ಮಾಡಿದೆ ಸರ್. ಟೈರ್ ಕಂಡೀಷನ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಕೂಡ ಬರುತ್ತೆ. ಇನ್ಶೂರೆನ್ಸ್ ಇನ್ನು 9 months ಇನ್ಶೂರೆನ್ಸ್ ಇದೆ. ಗಾಡಿ ತುಂಬ ನೀಟಾಗಿದೆ. ಸಿಂಗಲ್ ಓನರ್ 16 ಮಾಡಲ್ ವರ್ನಾ SX ಡೀಸೆಲ್ ಗಾಡಿ. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 5,35,000 ಗಾಡಿ ಕೊಟ್ಬಿಡೋಣ. 2017 ಮಾಡಲು ಸೆಲೆರಿಯೋ ZXi ವೇರಿಯಂಟ್ ಸರ್. ಟಾಪ್ ಎಂಡ್ ವೇರಿಯಂಟ್ ಇದು. ಗಾಡಿ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 40,000 ಕಿಲೋಮೀಟರ್ ಓಡಿರುವಂಥ ಗಾಡಿ. ಯಾರೆಲ್ಲ ಒಂದು ಫ್ಯಾಮಿಲಿಗೆ, ಒಂದು ಬ್ಯೂಟಿಫುಲ್ ಫ್ಯಾಮಿಲಿಗೆ ಗಾಡಿ ಹುಡುಕ್ತಾ ಇದ್ರೆ ಅಂಥವ್ರಿಗೆಲ್ಲ ಒಂದು ಒಳ್ಳೆ ಬಜೆಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಯಾರು ತೊಗೊಂಡೋದ್ರು ₹1 ಖರ್ಚಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸು, ಒಳ್ಳೆ ಸೀಟ್ ಕವರ್ಸು, ಆಮೇಲೆ ಏರ್ ಬ್ಯಾಗ್ಸು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ನೋಡ್ಬೋದು ನೀವು ಯಾವ ಥರ ಕ್ಲಾಸಿಕ್ ಕಂಡೀಷನ್ ಅಂತ. ಕಲರ್ ಕೂಡ ಅಷ್ಟೇ ವೈಟ್ ಆಗಿ ತುಂಬ ನೀಟಾಗಿದೆ ವೆಹಿಕಲ್. 17 ಮಾಡಲು ZXi ಸೆಕೆಂಡ್ ಓನರು. 40,000 ಓಡಿರುವಂಥ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸು, ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,25,000ಗೆ ಕೊಡೋಣ ಸರ್. ಎಲ್ಲಾನ 3,25,000ಗೆ 17 ZXi ಕೊಡ್ತಾ ಇದಾರೆ ಅಂತ ನಂಗೆ ತೋರಿಸಿ, ನಾನು ಇನ್ನೂ ಕಡಿಮೆ ಮಾಡ್ತೀನಿ. ಚಾನ್ಸೇ ಇಲ್ಲ ಸರ್ ಕೊಡೋಕ್ಕೆ. 100% ಸರ್. ನಾವೇ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀವಿ. ಹೌದು, ZXi ಗಾಡಿ ಎಲ್ಲಾನು ಫೀಚರ್ಸ್ ಬರುತ್ತೆ. ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತಾ ಇಲ್ವಾ ಸರ್? 100% ಇಲ್ಲ ಸರ್. ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀವಲ್ಲ, ಎಲ್ಲಿ ಹುಡುಕಿದ್ರು ಸಿಗಬಾರ್ದು.